ಲೈಫ್ ಟುಡೇ ಚಿತ್ರ ಕಿರಣ್ ಸರ್ ನನಗೆ ಸೆಕೆಂಡ್ ಹಾಫ್ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ನೀವು ಎಮೋಷನ್ನ ಅವರು ಸ್ಕ್ರೀನ್ ಮೇಲೆ ತೋರಿಸಿರೋಂಥ ರೀತಿ ಬಹಳ ಸಟಲ್ಡಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್, ತುಂಬ ಒಳ್ಳೆಯದಾಗಲಿ. ಬೀಯಿಂಗ್ ಅ ಸಿಂಗರ್ ನನಗೆ ಮ್ಯೂಸಿಕ್ ಪಾರ್ಟು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಲಾಸ್ಟಲ್ಲಿ ಒಂದು ಬಿಟ್ ಸಾಂಗ್ ಬರುತ್ತೆ, ಅಪ್ಪನ ಹೇಗಲು ಅಂತ. ಆ ಹಾಡನ್ನು ನನ್ನ ಕೈಲಿ ಹಾಡಿಸಿದ್ರು, ಸರ್ ಕೂಡ ಇದ್ದರು ರೆಕಾರ್ಡಿಂಗಲ್ಲಿ. ಸೊ ಒಂದು ಅದ್ಭುತವಾದ ಚಿತ್ರ. ಇಡೀ ಕನ್ನಡಿಗರು ಎಲ್ಲರೂ ಸೇರಿ ಚಿತ್ರವನ್ನು ಗೆಲ್ಲಿಸೋಂಥ ಒಂದು ದೊಡ್ಡ ಪ್ರಯತ್ನ ಆಗಲೇಬೇಕು. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಹಾಯ್, ಎಲ್ಲರೂ ನಮಸ್ಕಾರ. ನನ್ನ ಆತ್ಮೀಯ ಗೆಳೆಯ ಸುದಿ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ತುಂಬ ರಾ ಆಗಿ ಕಾಣಿಸ್ಕೊತಿದ್ದಾರೆ ಈ ಮೂವಿಯಲ್ಲಿ. ಲೈಫ್ ಸ್ಟೋರಿಯಲ್ಲಿ ಕಿರಣ್ ಆದಿತ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳೋದು ತಪ್ಪಾಗುತ್ತೆ. ನನಗೆ ತುಂಬ ಕಾಡ್ತು ಈ ಮೂವಿ. ಯಾಕಂದರೆ ಈ ಮೂವಿಯಲ್ಲಿ ಏನಿದೆ, ಲೈಫ್ ಟುಡೇಲಿ ಏನಿದೆ ಅದೆಲ್ಲ ನನ್ನ ಲೈಫಲ್ಲಿ ನಡೆದೋಗಿದೆ. ನಂದಂತಲ್ಲ, ತುಂಬ ಜನ ಲೈಫಲ್ಲಿ ನಡೆದೋಗಿದೆ. ಡಿಸಿಷನ್ ತಗೊಳ್ಳೋದು ತುಂಬ ಕಷ್ಟ. ಆ ಮೂಮೆಂಟಲ್ಲಿ ಆ ಪರಿಸ್ಥಿತಿನ, ಆ ಸಿಚುವೇಶನ್ನ ಫೇಸ್ ಮಾಡೋದು ತುಂಬ ಕಷ್ಟ. ನಾನು ಜೆನ್ಸಿಗಳ ಹತ್ರ, ಯೂತ್ ಹತ್ರ ಕೇಳ್ಕೊತೀನಿ, ಈ ಮೂವಿ ಬಂದು ನೋಡಿ, ಮಕ್ಕಳು ನೋಡಿ, ಹೆತ್ತೋರು ನೋಡಿ, ಯಾರು ತಪ್ಪು ಯಾರು ಸರಿ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ತುಂಬ ಅದ್ಭುತವಾಗಿದೆ ಮೂವಿ. ನನಗಂತೂ ತುಂಬ ಇಷ್ಟ ಆಗಿಬಿಡ್ತು. ಯಾಕಂದರೆ ಅದು ತುಂಬ ಕಾಡುತ್ತೆ. ಶಿವ ಕ್ಯಾರೆಕ್ಟರ್ ಆಗಿರ್ಬೋದು, ಅಮೃತ ಆಗಿರ್ಬೋದು, ಅಥವಾ ರಿಯಾ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ಇರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮ್ಮನ್ನು ಹಾಂಟ್ ಮಾಡುತ್ತೆ. ಇದೆಲ್ಲ ಕ್ಯಾರೆಕ್ಟರ್ ನಮ್ಮ ಅಕ್ಕಪಕ್ಕ ಇದೆ ಅಂತ ಅನಿಸ್ಬಿಡುತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ ಮೂವಿ. ಜಾಸ್ತಿ ಇಲ್ಲಲ್ಲ, ಈ ಮೂವಿನ ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಲ್ಲೇ ನೋಡಿ. ನಾಡಿದೆಲ್ಲೂ OTT ಬಂದಾಗ ತುಂಬ ಒಳ್ಳೆ ಮೂವಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಪ್ರೈಸ್ ಮಾಡ್ತೀವಿ, ಹಂಗೆ ಮಾಡೋದು ಬೇಡ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಂಗಸು ಇರಲೇಬೇಕು ಅಂತ ಹೇಳ್ತಾರೆ. ಬಟ್ ಅದೇ ರೀತಿ ಪ್ರತಿಯೊಂದು ಹುಡುಗಿ ಯಶಸ್ಸಿನ ಹಿಂದೆ ಅಥವಾ ಜೀವನದ ಹಿಂದೆ ಒಂದು ಹುಡುಗ ಇರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಎಲ್ಲ ಹುಡುಗಿರ ಲೈಫಲ್ಲೂ ಒಂದು ಮೇಜರ್ ಡಿಸಿಷನ್. ಒಂದು ಹುಡುಗಿ ಲೈಫಲ್ಲಿ ಒಂದು ಹುಡುಗ ತುಂಬ ಮೇಜರ್ ಡಿಸಿಷನ್. ಸೊ ಅದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ಸಾಗಿ ತೊಗೊಂಡು ಏನೇನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೊಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಸುದ್ದಿ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಸರ್ ಹೊಸ ಹೀರೋ ಅಂತ ಅನಿಸಿಲ್ಲ. ಸೊ ಆಲ್ ದ ವೆರಿ ಬೆಸ್ಟ್ ಟು ದಿ ಟೀಮ್.